टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಾವು ಬೈಲಲ್ಲಿ ಹುಟ್ಟಿ ಜೈಲಿಗೆ ಬಂದ್ರಿ ಕೃಷ್ಣ ಕೃಷ್ಣ ಕೃಷ್ಣ. ರೆಡ್ಡಿನ ಮತ್ತೆ ಜೈಲ್ಗೆ ಹಾಕಿದ್ರು ಕಣ. ಹೈದರಾಬಾದಿನ ಕೋರ್ಟ್ 7 ವರ್ಷ ಜೈಲು ಅಂತ ಶಿಕ್ಷೆ ಕೊಟ್ಟೈತಿ. ಲೇ ಮೊನ್ನೆ ತಾನೇ ದೇಶದ್ರೋಹದ ಬಗ್ಗೆ ಉಪದೇಶ ಕೊಡ್ತಿತ್ತಲ್ಲ, ಆಗ್ಲೇ ಜೈಲಿಗೆ ಹೋಗಪ್ಪ ಇಡ್ಬಂತಿಲ್ಲ ಇದಕ್ಕೆ. ಮಣ್ಣು ಬಕ್ಕೊಂಡ್ರು ತಿಂದು ಸಿಗಾಕೊಂಡೈತೆ ಕಣ. ಜಡ್ಜು ನಿನ್ನ ಜೀವಾವಧಿ ಒಳಗೆ ಹಾಕಿದ್ರು ಸಾಕಾಗೋದಿಲ್ಲ, ಆದ್ರೂ 7 ವರ್ಷ ಇದ್ದು ಬಾ ಅಂತಂತೆ ಕಣ. ಏನಂದ್ರೆ ಏನ್ ಬಂತ್ಲ, ಹೈಯರ್ ಕೋರ್ಟಿಗೆ ಹೋಗಿ ಮೇಲ್ವಿಚಾರಣೆ ಅಂತ ಹಾಕೊಂಡು ಬೇಲ್ ತಕೊಂಡು ಆಚೆಗೆ ಬರ್ತದೆ. ಈ ಕೋರ್ಟಲ್ಲಿ ತೀರ್ಪು ಬರೋಕ್ಕೆ 13 ವರ್ಷ ಆಗೈತಿ. ಇನ್ನು ಈ ಕೋರ್ಟಲ್ಲಿ 10 ವರ್ಷ, ಅಲ್ಲಿ ಮುಗಿತಲ್ಲ ಶಿಕ್ಷೆ ಕೊಡ ಆಟ. ಅಯ್ಯಯ್ಯೋ ಏನ್ ಮಾಡಕೈತದಣ್ಣ, ಆದ್ರೂ MLA ಕುರ್ಚಿ ಹೋಯ್ತದೆ ಕಣೆ. ಮುಂದೆ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳೋದು ತಪ್ಪೋಯ್ತದೆ. ಅದಕ್ಕೇನು ತಲೆ ಕೆಡಿಸ್ಕೊಂಬೇಡ ಬುಡ್ಲೆ. ಹೆಣ್ತಿನೋ ಮಗುಳನ್ನೋ ಎಲೆಕ್ಷನ್ ನಿಲ್ಲಿಸ್ತದೆ. ನಮ್ ಜನ ಸೆಂಟಿಮೆಂಟಲ್ ಓಟ್ ಹಾಕಿ ಗೆಲ್ಲಿಸ್ಕೊಂಡು ಮನೆಗೊಬ್ಬ MLA ಇರ್ಲಿ ಅನ್ನಂಗೆ ಮಾಡ್ತೇವೆ ಅಷ್ಟೇ. ಅಪರೂಪಕ್ಕಾದ್ರೂ ಒಬ್ಬ ರಾಜಕಾರಣಿಗೆ ಶಿಕ್ಷೆ ಆಗ್ತಲ್ಲ ಅಂತ ಖುಷಿಯಾಗಿದ್ರೆ ಅದಕ್ಕೂ ತಣ್ಣೀರ್ ಆಗ್ತಲ್ಲ ಅಣ್ಣ. ಹೋಗಪ್ಪ. ಹೋಗು ಅಂದ್ರೆ ಎಲ್ಲಿಗೆ ಹೋಗಕ್ಕಾಯ್ತದಲ್ಲ ಬೇಕನೇಶಿ. ಅದೇನ್ಲ ಆ ಎತ್ನಾಳುವೆ ಪಾಯ್ಟಿಳುವೆ ಇನ್ನ ಕಿತ್ತಾಡ್ತಲೇ ಅಂತಲ್ಲ. ಯಾಕೆ ಕೇಳ್ತಿಲ್ಲ ಅಣ್ಣ ಕತೆಯ? ನೋಡಿಲಿ ಎತ್ನಾಡು ಸವಾಲ್ ಆಗ್ತೈತಂತೆ. ಅಲ್ಲೊಬ್ಬ ಹುಣಗನ್ ಅವನು ಅವ್ರ ಅಪ್ಪ ಹುಟ್ಟಿದ್ದಂದ್ರ 1 ವಾರ ಒಳಗೆ ಇಬ್ರು ವಿಧಾನಸಭೆಗೆ ರಾಜೀನಾಮೆ ಕೊಡ್ಲಿ. ನಾ 2 ಕಡೆ ನಿಲ್ಲಕ್ ತಯಾರಿದ್ದೀನಿ. ನಿಮ್ಮ ಅಪ್ಪಗೆ ಹುಟ್ಟಿದ್ರ ನೀವು ದಮ್ ಇದ್ರ ನೀವು ಪಕ್ಷೇತರ ಬರ್ರಿ, ನಾನು ಬರ್ತೀನಿ, ಬಾಗೇವಾಡಿಗೆ ಬರ್ತೀನಿ. ನೀವ್ಯಾಕೆ ಇಲ್ಲಿ ಬಿಜಾಪುರ ಬರ್ತೀರಿ? ನಿಮ್ನ ಅಲ್ಲೇ ಮಾಡಿ ಕೊಟ್ಟು ಬರ್ತೀನಿ. ನಾನು ಕೊಟ್ಮೇಲೆ ಅವರು ತಮ್ಮ ವಿಲಿಂಗ್ನೆಸ್ ಎಕ್ಸ್ಪ್ರೆಸ್ ಮಾಡಿದ್ರೆ ಕೊಡ್ತೀನಿ ಅಂತ ಮುಂದೆ ಬಂದ್ರೆ ಅದಕ್ಕಿಂತಲೂ ಮೊದಲೇ ನಂದು ಸ್ವೀಕಾರ ಮಾಡ್ರಿ ಅಂತ ಹೇಳಿ. ನಾನು ಕೊಟ್ಮೇಲೆ ಅವ್ರು ಕೊಡದೇ ಇದ್ರೆ ಏನ್ ಮಾಡ್ತೀರಾ? ನಾನು ಕೊಡ್ತೀನಿ ಅಂತ ಇವತ್ತು ರಾಜ್ಯದ ಜನರ ಮುಂದೆ ಹೇಳಿದೀನಲ್ಲ, ಇವತ್ತು ಐ ಆಮ್ ಸ್ಟಿಕಿಂಗ್ ಆನ್ ಟು ಮೈ ಡಿಸಿಷನ್. ಶುಕ್ರವಾರ ತನ ರಾಜೀನಾಮೆ ಸ್ವೀಕಾರ ಆಗಿರ್ಬೇಕು. ಗೆಜೆಟ್ನಾಗ ನೋಟಿಫಿಕೇಶನ್ ರಾಜೀನಾಮೆ ಕೊಟ್ಟ ನಂತರ ಸ್ವೀಕಾರ ಮಾಡಿ. ಮೂರ್ಖತನ ಅದು ಇದು ಅಲ್ಲ. ನಾಚಿಕೆ ಆಗ್ಬೇಕು ಅವನಿಗೆ. ಮಾನ ಮರ್ಯಾದೆ ಇದ್ದವ್ರು ಹಿಂಗೆಲ್ಲ ಪತ್ರ ಕೊಡೋದಿಲ್ಲ, ಕಂಡೀಷನ್ ಹಾಕ್ತಾರೇನ್ರಿ ಯಾರು? ಬರೀ 2 ಲೈನ್ ಬರಿಬೇಕತ್ತಿದೆ. ನಾನು ನನ್ನ ವಿಧಾನಸಭಾ ಕ್ಷೇತ್ರ ರಾಜೀನಾಮೆ ನೀಡುತ್ತಿದ್ದೇನೆ ವೈಯಕ್ತಿಕ ಕಾರಣದಿಂದ. ಅವ್ರು ರಾಜೀನಾಮೆ ಕೊಡೋದಿದ್ರೆ ನನ್ನೊಂದು ಸ್ವೀಕಾರ ಮಾಡಬೇಡಿ ಅಂತ ಹೇಳಿದ್ರೆ ಮೂರ್ಖರು, ಅಯೋಗ್ಯರು. ತಲೆ ಇದ್ದ ಜನ ಇದನ್ನ ತಿಳ್ಕೋದಿಲ್ಲ. ಫುಲ್ ಡ್ರಾಮಾ. ಇವಕ್ಕೆ ಅಷ್ಟೊಂದು ಡೌಟ್ ಇದ್ರಿ DNA ಟೆಸ್ಟ್ ಮಾಡಿಸ್ಕೊಂಡು ಸೈಲೆಂಟ್ ಆಗಿರ ಕೇಳ. ಯಾಕೆ ಹಿಂಗ್ ಬೀದಿಲಿ ಕಿತ್ತಾಡ್ಕೊಂಡು ಎತ್ತೋರ್ ಮರ್ಯಾದಿನೂ ಕಳೀತಾವಂತಲ. ಇವುಗಳ ಲಾಜಿಕ್ಕೆ ಅರ್ಥ ಆಗ್ತಿಲ್ಲ ಕಲ್ಯಾಣ. ರಾಜೀನಾಮೆ ಕೊಟ್ರೆ ಅಪ್ಪ ಕೊಡ್ತಂಗಂತೆ, ಇಲ್ಲ ಅಂದ್ರೆ ಇಲ್ವಂತೆ. ಒಂದೊಂದು ಡಜನ್ ಗೋಲಿ ತಗೊಂಡು ಪೋಸ್ಟಲ್ಲಿ ಕಳಿಸ್ಕೊಟ್ಬಿಡ್ಲೆ, ಆಡ್ಕೊಂಡು ಮನೇಲಿ ಇರ್ಲಿ. ಇಂಥವನ್ನೆಲ್ಲ ವಿಧಾನಸೌಧದ ಗಂಟೆ ಕಳಿಸ್ತಾವಲ್ಲ. ಕ್ಷೇತ್ರದ ಜನ ಒಸಿ ಬುದ್ಧಿನಾರ ಕಲಿಯೋದು ಬೇಡವೆಲ್ಲ ಓದಿಕೇತ. ಜನಗಳನ್ನ ಹಿಂಗೆ ಯಾಮಾರಿಸ್ಕೊಂಡೆ ಎಲೆಕ್ಷನ್ ಅಲ್ಲಿ ಗೆದ್ದು ಬರ್ತವೆ ಕಣೆ. ಅಂತ ಕಲೆನೆಲ್ಲ ಚೆನ್ನಾಗಿ ಕಲ್ತ್ಕೊಂಡಿರ್ತವೆ. ಒಳ್ಳೆ ಬುದ್ಧಿ ಕಲೀಲಿಲ್ಲ ಅಂದ್ರೂ ಇಂಥವನ್ನ ಕಲಿತವೆ ಕಂಬುಡ್ಲೆ. ಹೋಗಿಲ್ಲ ಮಕ್ಕಿ ಶಿವನಿ ಶಂಭುಲಿಂಗ.